ಅದೊಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲೊಂದು ಪುಟ್ಟ ಶಾಲೆ ಇದೆ. ಆದರೆ ಆ ಶಾಲೆ ಅಂತಿಂತ ಶಾಲೆಯಲ್ಲ, ವಿಭಿನ್ನವಾದ ಶಾಲೆ ಅದು. ಅಲ್ಲಿ ವಿದ್ಯಾರ್ಥಿಗಳು ಕೇವಲ ಪುಸ್ತಕದಲ್ಲಿ ಇರೋದನ್ನ ಕಲಿಯೋದಿಲ್ಲ, ಪ್ರಾಕ್ಟಿಕಲ್ ಆಗಿಯೂ ವಿದ್ಯೆಯನ್ನ ಕಲಿತು ತಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಳ್ತಾರೆ. ಅರೆ, ಇದೆಂಥ ಪ್ರಾಕ್ಟಿಕಲ್ ಸ್ಕೂಲ್ ಅಂದ್ರ ಈ ಸ್ಟೋರಿ ನೋಡಿ. ಇದ್ರ ಹೆಸರು ಆಯಿಷಾ ಅಂತ. ಹೇ, ಎಲ್ ನೋಡಿ, ಇದು ನನ್ ಗಿಡ. ಇದ್ರ ಹೆಸರು ಜಯಶ್ರೀ ಅಂತ. ಎಷ್ಟು ಚಂದವಾಗಿ ಬೆಳೆದಿದೆ ಅಲ್ಲ ಅಂತ ಖುಷಿಯಿಂದ ಗಿಡಗಳಿಗೆ ನೀರೆರೆಯುತ್ತಾ ಆರೈಕೆ ಮಾಡ್ತಿರೋ ಇವರೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ವೀರಕಂಬ ಗ್ರಾಮದ ಮಾಜಿ ಪ್ರಾಥಮಿಕ ಶಾಲೆಯ ಮಕ್ಕಳು. ಅರೆ, ಏನಿದು, ಮಕ್ಕಳೆಲ್ಲ ಎಲ್ಲಿ ಹೋಗಿ ಗಾರ್ಡನಿಂಗ್ ಕಲಿತಿದ್ದಾರೆ ಅಂತ ಆಶ್ಚರ್ಯ ಆಗ್ತಿದ್ಯಾ? ಇದಕ್ಕೆಲ್ಲ ಕಾರಣ ಈ ಶಾಲೆಯೇ. ಹೌದು, ಮಾಜಿ ಪ್ರಾಥಮಿಕ ಶಾಲೆಗೆ ಬರುವ ಮಕ್ಕಳಿಗೆ ಕೇವಲ ಶಾಲಾ ಆಟ ಪಾಠಗಳಷ್ಟೇ ಅಲ್ಲ, ಪರಿಸರದ ಬಗ್ಗೆಯೂ ನಿತ್ಯ ಪ್ರಾಕ್ಟಿಕಲ್ ಪಾಠ ನಡೆಯುತ್ತೆ. ಹಸಿರಿನ ಅಗತ್ಯತೆಗಳ ಬಗ್ಗೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡ್ತಾರೆ. ಪರಿಸರವನ್ನ ಹೇಗೆ ರಕ್ಷಣೆ ಮಾಡಬೇಕು ಅಂತಾನೂ ಬೋಧಿಸ್ತಾರೆ. ಅದರ ಫಲವೇ ಈ ಸುಂದರ ಕೈತೋಟ ನಿರ್ಮಾಣವಾಗಿದೆ. ಇನ್ನು ಇಲ್ಲಿ 50ಕ್ಕೂ ಅಧಿಕ ಅಡಿಕೆ ಮರಗಳಿವೆ. ಈ ಅಡಿಕೆ ಗಿಡಗಳನ್ನ ನಿತ್ಯ ನೀರುಣಿಸಿ ಆರೈಕೆ ಮಾಡೋರು ಬೇರ್ಯಾರೂ ಅಲ್ಲ, ಆ ಶಾಲೆಯ ಪುಟಾಣಿ ಮಕ್ಕಳು. ಇಲ್ಲಿರೋ ಪ್ರತಿಯೊಂದು ಅಡಿಕೆ ಗಿಡಗಳನ್ನ ಆರೈಕೆ ಮಾಡೋ ಜವಾಬ್ದಾರಿ ಪ್ರತಿಯೋರ್ವ ವಿದ್ಯಾರ್ಥಿಗೂ ನೀಡಲಾಗಿದೆ. ಪ್ರತಿ ಗಿಡಕ್ಕೂ ಒಬ್ಬೊಬ್ಬರ ಹೆಸರಿಟ್ಟಿರ್ತಾರೆ. ತಮ್ಮ ಹೆಸರಿನ ಗಿಡಕ್ಕೆ ಆ ವಿದ್ಯಾರ್ಥಿಗಳೇ ಕೇರ್ಟೇಕರ್. ನಮ್ಮ ಶಾಲೆಯಲ್ಲಿ ಪರಿಸರದ ಬಗ್ಗೆ ತಿಳಿಯಲಿ ಎಂದು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಂದು ಅಡಿಕೆ ಗಿಡಗಳನ್ನು ಕೊಟ್ಟು ಅವರು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಬೆಳಿಗ್ಗೆ ಯಾವಾಗಲೂ ನೀರು ಹಾಕುತ್ತಾರೆ ಮತ್ತು ಸಾವಯವ ಗೊಬ್ಬರಗಳನ್ನು ಬಳಸುತ್ತೇವೆ ನಾವು. ಈ ಮಕ್ಕಳ ಹಸಿರು ಪ್ರೀತಿಯಿಂದ ಶಾಲೆಯ ಆವರಣದ ತುಂಬೆಲ್ಲ ಹಸಿರು ಕಂಗೊಳಿಸುತ್ತಿದೆ. ಕೇವಲ ಅಡಿಕೆ ಸಸಿಗಳು ಮಾತ್ರ ಅಲ್ಲ, ಶಾಲೆಯ ಆವರಣದಲ್ಲೇ ತರಕಾರಿ ಕೈತೋಟವೂ ಇದೆ. ಎಲ್ಲಾ ವೆರೈಟಿ ತರಕಾರಿಗಳನ್ನ ಇಲ್ಲಿ ಬೆಳೆಸ್ತಾರೆ. ಮಕ್ಕಳ ಊಟಕ್ಕೆ ಇದೇ ತರಕಾರಿಗಳನ್ನ ಬಳಸಲಾಗುತ್ತೆ. ಇನ್ನು ಮಕ್ಕಳಿಗೆ ರಜಾ ಅವಧಿಯಲ್ಲಿ ಸ್ವತಃ ಶಾಲೆಯ ಪ್ರಾಧ್ಯಾಪಕರು ಹಾಗೂ ಶಿಕ್ಷಕರು ಗಿಡ ಮರಗಳನ್ನ ಆರೈಕೆ ಮಾಡ್ತಾರೆ. ಹೀಗೆ ಒಬ್ಬ ವಿದ್ಯಾರ್ಥಿ ತನ್ನ ಶಿಕ್ಷಣವನ್ನ ಪೂರೈಸಿ ಹೋಗೋ ಹೊತ್ತಿಗೆ ಒಬ್ಬ ಪರಿಸರ ಪ್ರೇಮಿಯಾಗಬೇಕು ಅನ್ನೋ ಹೆಬ್ಬಯಕೆ ಶಿಕ್ಷಕರದ್ದು. ನಾವು ಈ ಸರಿ ಒಂದು ಆಟಿಯ ಕೂಟಕ್ಕೆ ಒಂದು ಗದ್ದೆಯನ್ನು ಬೇರೆಯವರಿಂದ ತಗೊಂಡು ಸಾಗುವಾಳಿ ಮಾಡುವ ಮೂಲಕ ಅವರಿಗೆ ನೆಡುವುದು ಹೇಗೆ, ಆ ಕೃಷಿ ಚಟುವಟಿಕೆಯಲ್ಲಿ ಹೇಗೆ ಭಾಗವಹಿಸುವುದು, ಅದರಿಂದ ಅವರು ಪಡೆಯುವಂತಹ ಒಂದು ಸಂತೋಷವನ್ನು ನಾವು ಅನುಭವಿಸಬೇಕು ಎನ್ನುವಂಥ ಆ ದೃಷ್ಟಿಯಿಂದ ಒಂದು ಗದ್ದೆಯನ್ನು ಸಾಗುವಳಿ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಈ ಶಾಲೆಯ ಪರಿಸರ ಸಾಧನೆಗೆ ಜಿಲ್ಲಾ ಪರಿಸರ ಮಿತ್ರ ಪ್ರಶಸ್ತಿಯೂ ಸಿಕ್ಕಿದೆ. ಅದೇನೇ ಇರಲಿ, ಪರಿಸರದಲ್ಲಿ ಬೆರೆತು ನಲಿದು ಕಲಿಯಲು ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಿದ ಈ ಶಾಲೆಯ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಈ ಮಕ್ಕಳ ಪರಿಸರ ಪ್ರೇಮ ಇತರರಿಗೂ ಮಾದರಿಯಾಗಲಿ. ಪೃಥ್ವಿರಾಜ್, TV9 ಮಂಗಳೂರು.